ಎನ್ಐಎ ಬಾಂಬರ್ನ ಸಿಸಿಟಿವಿಯಲ್ಲಿ ಫೋಟೋ ಬಹಿರಂಗ ಆಗ್ತಿದ್ದ ಹಾಗೆ ಖ್ಯಾತ ಸ್ಕೆಚ್ ಆರ್ಟಿಸ್ಟ್ ನಿಂದ ಇಮ್ಯಾಜಿನರಿ ಸ್ಕೆಚ್ ಅನ್ನ ಬಿಡುಗಡೆಗೊಳಿಸಲಾಗಿದೆ. ಸಂಪೂರ್ಣ ಮುಖದ ಸ್ಕೆಚ್ ಮಾಡಿದ್ದಾರೆ ಈ ಸ್ಕೆಚ್ ಆರ್ಟಿಸ್ಟ್. ಸೊ ಈ ಇಮ್ಯಾಜಿನರಿ ಇಮೇಜ್ ಅನ್ನ ಎನ್ಐಎ ಬಿಡುಗಡೆಗೊಳಿಸಿದೆ. ಇಮ್ಯಾಜಿನರಿ ಸ್ಕೆಚ್ ಇದು ಅಂದ್ರೆ ಹೀಗಿರಬಹುದು ಈತ ಶಂಕಿತ ಅಂತ. ಮಾಸ್ಕ್ ಇಲ್ಲದಿದ್ರೆ ಈತ ಹೀಗೆ ಕಾಣ್ತಾನೆ ಅನ್ನೋ ಕಲ್ಪನೆಯಲ್ಲಿ ಸ್ಕೆಚರ್ ಈ ಇಮೇಜ್ ಅನ್ನ ಬಿಡಿಸಿರ್ತಾರೆ. ಆರ್ಟಿಸ್ಟ್ ಹರ್ಷರ ಸ್ಕೆಚ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ. ಮಾಸ್ಕ್ ಧರಿಸಿದ ರೀತಿಯಲ್ಲಿಯೂ ಹಾಗೂ ವಿತೌಟ್ ಮಾಸ್ಕ್ ಟೋಪಿ ಕನ್ನಡಕ ಧರಿಸಿದಂತಹ ಸ್ಕೆಚ್ ಅನ್ನು ಅಪ್ಲೋಡ್ ಮಾಡಿದೆ. ಮಾಸ್ಕ್ ಧರಿಸಿದ ರೀತಿಯಲ್ಲಿ ಹಾಗೂ ವಿತೌಟ್ ಮಾಸ್ಕ್ ಟೋಪಿ ಕನ್ನಡಕ ಧರಿಸಿದ ಸ್ಕೆಚ್ ಇದಾಗಿದೆ. ಇದೇ ರೀತಿ ಬಾಂಬರ್ ಇರಬಹುದು ಅಂತ ಕಲ್ಪಿಸಿ ರೇಖಾಚಿತ್ರವನ್ನ ಈ ಕಲಾವಿದ ಬಿಡಿಸಿದ್ದಾರೆ. ಇದನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ಜನರು ಕೂಡ ಯಾರ ಮೇಲಾದರೂ ಅನುಮಾನ ಬಂದರೆ ಮಾಹಿತಿ ಕೊಡಬೇಕು, ಇದರ ಆಧಾರದ ಮೇಲೆ ಹುಡುಕಾಟ ನಡೆಸಲಾಗುತ್ತೆ ಅಂತ ಹೇಳಿ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಇದೊಂದು ಫೋಟೋ ಸಿಕ್ಕಿತ್ತಲ್ಲ CCTV ಫೂಟೇಜ್ನಿಂದಾಗಿ ಪೊಲೀಸರಿಗೆ, ಅದನ್ನು ಆಧಾರವಾಗಿ ಇಟ್ಕೊಂಡು ಈಗ ಕಲಾವಿದರ ಕೈಲಿ ಈ ರೀತಿಯಾಗಿ ಸ್ಕೆಚರ್ ಕೈಯಲ್ಲಿ ಈ ಆರೋಪಿಯ ಸ್ಕೆಚ್ ಬಿಡಿಸಲಾಗಿದೆ. ಬಲಭಾಗದಲ್ಲಿ ನೀವು ನೋಡಬಹುದು 4 ಚಿತ್ರಗಳು ನಿಮಗೆ ಕಾಣುತ್ತೆ. ಮೊದಲನೆಯದ್ದು CCTVಯಲ್ಲಿ ಸೆರೆ ಸಿಕ್ಕಿರುವಂತಹ ಆ ಫೋಟೋ, ಅದನ್ನ ನಂತರ ಇಮ್ಯಾಜಿನರಿ ಸ್ಕೆಚ್ ಆಗಿ ಬದಲಾಯಿಸಿರುವಂಥದ್ದು. ಮಾಸ್ಕ್ ಇಲ್ಲದಿದ್ರೆ ಈತ ಹೇಗೆ ಕಾಣ್ತಾನೆ ಅಂತ. ಟೋಪಿ ಹಾಕಿದ್ದಾನೆ, ಕನ್ನಡಕ ಧರಿಸಿದ್ದಾನೆ, ಬಟ್ ಈ ಸ್ಕೆಚ್ನಲ್ಲಿ ನೀವು ಗಮನಿಸಬಹುದು ಮಾಸ್ಕ್ ಇಲ್ಲ. ಸೊ ಈ ಶಂಕಿತ, ಪೊಲೀಸರು ಹುಡುಕಾಡ್ತಾ ಇರುವಂಥ ಈ ಶಂಕಿತ ಏನಿದ್ದಾನೆ ಹೀಗೆ ಕಾಣಿಸಬಹುದು ಅಂತ. ಈತನನ್ನ ಹುಡುಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ, ಅಂದ್ರೆ ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಅಂತ ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾಗಿದೆ. ಈಗ ಇಮ್ಯಾಜಿನರಿ ಸ್ಕೆಚ್ ಅನ್ನು ಕೂಡ ಬಿಡುಗಡೆಗೊಳಿಸಿದ್ದಾರೆ. ಬಹಳಷ್ಟು ಪ್ರಕರಣಗಳಲ್ಲಿ ಈ ರೀತಿ ಮಾಡ್ತಾರೆ. ಯಾವಾಗ ಆರೋಪಿಯ ಸುಳಿವು ಸಿಗೋದು ಬಹಳ ಕಷ್ಟ ಆಗುತ್ತೆ ಅಥವಾ ಆತನ ಚಹರೆಯನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ ಅನ್ಸತ್ತಲ್ಲ, ಆ ಸಂದರ್ಭದಲ್ಲಿ ಈ ಪ್ರಕ್ರಿಯೆಗಳ ಮೊರೆ ಹೋಗ್ತಾರೆ ತನಿಖಾಧಿಕಾರಿಗಳು. ಈಗ ಈ ಪ್ರಕರಣದಲ್ಲೂ ಕೂಡ ಅಂಥದ್ದೇ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಒಂದಷ್ಟು CCTV ಫೂಟೇಜಸ್ನಲ್ಲಿ ಆತನ ಚಹರೆ ಹೇಗಿರಬಹುದು ಅನ್ನುವಂಥದ್ರ ಕ್ಲೂಗಳು ಸಿಕ್ಕಿರೋದ್ರಿಂದ ಅದೆಲ್ಲವನ್ನೂ ಕೂಡ ಇಟ್ಕೊಂಡು ಕ್ರೋಢೀಕರಿಸಿ ಒಬ್ಬ ಇಮ್ಯಾಜಿನರಿ ಸ್ಕೆಚರ್ ಆರ್ಟಿಸ್ಟ್ನಿಂದ ಈ ರೀತಿಯಾದ ಇಮ್ಯಾಜಿನರಿ ಸ್ಕೆಚ್ ಅನ್ನ ಬಿಡಿಸಲಾಗಿದೆ. ಆ ಪ್ರಕಾರವಾಗಿ ಆರೋಪಿ ಈ ರೀತಿ ಕಾಣಿಸಬಹುದು. ಬಾಂಬ್ ಬ್ಲಾಸ್ಟ್ ನಡೆಸಿರುವಂತಹ ಆರೋಪಿ ಬಲಭಾಗದಲ್ಲಿ ನೀವು ಈ ಪೆನ್ಸಿಲ್ ಸ್ಕೆಚ್ ನೋಡ್ತಾ ಇದ್ದೀರಲ್ಲ, ಇದೇ ಇಮ್ಯಾಜಿನರಿ ಸ್ಕೆಚ್ಗಳು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ CCTV ಫೂಟೇಜಸ್ ಅಲ್ಲಿ ಒಂದು ಫೋಟೋ ಪತ್ತೆಯಾಗಿತ್ತು, ಅದನ್ನ ಬಳಸಿಕೊಂಡು ಇಮ್ಯಾಜಿನರಿ ಸ್ಕೆಚ್ಗಳನ್ನು ಮಾಡಿ ಬಿಡುಗಡೆಗೊಳಿಸಿದ್ದಾರೆ. ಎಷ್ಟು ಉಪಯುಕ್ತಕಾರಿ ಆಗುತ್ತೆ ಅನ್ಸುತ್ತೆ ಇದು ಆರೋಪಿ ಹುಡುಕಾಟದಲ್ಲಿ? ಚಂದ್ರಶೇಖರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಈ ಇಮ್ಯಾಜಿನರಿ ಸ್ಕೆಚ್ಗಳು ಆರೋಪಿ ಹುಡುಕಾಟಕ್ಕೆ ಎಷ್ಟು ಪೂರಕವಾಗಲಿದೆ? CCTVಯನ್ನ ಜಾಡು ಹಿಡಿದಂತಹ CCB ಪೊಲೀಸರು ಸಾಕಷ್ಟು ಒಂದು ಪ್ರಯತ್ನವನ್ನ ಪಟ್ಟಿದ್ರು. ಆದರೆ ಎಲ್ಲೊಂದು ಕಡೆ ಈ ಒಂದು ಅಸ್ಪಷ್ಟವಾಗಿದ್ದರಿಂದ ಎಲ್ಲೊಂದು ಕಡೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CCTVಯನ್ನ NIA ಅಧಿಕಾರಿಗಳಿಗೆ ಒಂದು ಹಸ್ತಾಂತರ ಮಾಡಿದ್ರು. NIA ಅಧಿಕಾರಿಗಳು ಆ ಒಂದು CCTVಯನ್ನ ಜಾಡು ಹಿಡಿದು ಈಗಾಗಲೇ ಸಾಕಷ್ಟು ಕಡೆ ಸರ್ಚ್ ಅನ್ನ ಮಾಡಿದ್ದಾರೆ. ಆದರೆ ಎಲ್ಲೊಂದು ಕಡೆ ಸ್ಪಷ್ಟವಾಗಿ ಆತನ ಭಾವಚಿತ್ರ ಕಾಣದೇ ಇರುವ ಹಿನ್ನೆಲೆಯಲ್ಲಿ ಏನು ಒಂದು CCTVಯಲ್ಲಿ ಆತನ ಒಂದು ಭಾವಚಿತ್ರ ಈಗಾಗಲೇ ಒಂದು ಬ್ಲರ್ ಆಗಿ ಕಾಣಿಸ್ತಾ ಇತ್ತು. ಆ ಒಂದು ಭಾವಚಿತ್ರವನ್ನ ಬಿಡುಗಡೆ ಮಾಡಿದ ನಂತರ ಅದನ್ನ ನೋಡಿದಂತ ಒಬ್ಬ ಆರ್ಟಿಸ್ಟ್ ಈಗ ಒಂದು ಸ್ಕೆಚಸ್ ಅನ್ನ ಮಾಡಿ ಒಂದು ಸ್ಕೆಚ್ ಅನ್ನ ಅಂದ್ರೆ ಆತನ ಫೇಸ್ಬುಕ್ ಅಥವಾ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ಕೊಂಡಿರುವಂತಹದ್ದು. ಆ ಒಂದು ಪೋಸ್ಟ್ ಅಲ್ಲಿ ಏನು ಆ ಒಂದು CCTVಯಲ್ಲಿ ಏನು ಬ್ಲರ್ ಆಗಿ ಕಾಣಿಸ್ತಾ ಇದೆ, ಆ ಬ್ಲರ್ ಆಗಿ ಕಾಣಿಸ್ತಾ ಇದ್ದಂತಹ ಒಂದು ಫೋಟೋವನ್ನ ಸ್ಕೆಚ್ ಮಾಡಿ ಆತನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಈಗಾಗಲೇ ಏನು NIA ಅಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ಆ ಒಂದು ಯೂಸ್ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾನೆ. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಪೊಲೀಸರು ಸಹ ಒಂದು ಗ್ರಾಫಿಕಲ್ಲಿ ಅಂದ್ರೆ ಕಂಪ್ಯೂಟರ್ ಡಿಸೈನ್ ಕೂಡ ಮಾಡಿರುವಂತಹದ್ದು, ಏನು ಈತನ ಒಂದು ಭಾವಚಿತ್ರ ಹೇಗಿರ್ಬೋದು ಅನ್ನುವಂತಹದನ್ನ ಈಗಾಗಲೇ ಪೊಲೀಸರು CCB ಪೊಲೀಸರು ಕೂಡ ಒಂದು ಸ್ಕೆಚ್ ಅನ್ನ ರೆಡಿ ಮಾಡಿದ್ದೀವಿ. ಮತ್ತೆ ಏನು ಆ ಒಂದು CCTVಯಲ್ಲಿ ಕವರೇಜ್ ಆಗಿದೆ ಈತನ ಭಾವಚಿತ್ರ, ಅದನ್ನ ಹೊರತುಪಡಿಸಿ ನಾವೇ ಒಂದು ಏನು ಒಂದು ಗ್ರಾಫಿಕ್ ಡಿಸೈನ್ ಅಲ್ಲಿ ಮಾಡ್ಕೊಂಡಿದ್ದೀವಿ, ಅದನ್ನ ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನುವಂತಹದನ್ನ ಈಗ ಸದ್ಯಕ್ಕೆ ಪೊಲೀಸ್ ಮೂಲಗಳು ಕೂಡ ತಿಳಿಸಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.